ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿರೋ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಂದು ನನಗೆ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ರೆ ನಾನು ಕೂಡ ವೀಕ್ಷಿಸ್ತಾ ಇದ್ದೀನಿ, ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಈಗ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಧನ್ಯವಾದ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ಮಿಂದನೇ ಸಾಧ್ಯ ಇಷ್ಟು ಬೇಗ ನನ್ನ ಚಾನಲ್ಲು ಇಷ್ಟು ಚೆನ್ನಾಗಿ ರನ್ ಆಗ್ತಾ ಇರೋದಕ್ಕೆ. ನನ್ನ ಮನಿ ಸೇವಿಂಗ್ಸ್ ಟಿಪ್ಸು ಇವಾಗ ನಾನು ಯಾಕೆ ಈ ವಿಡಿಯೋ ಮಾಡ್ಲಿಕ್ಕೆ ಬಂದೆ ಅಂದರೆ, ಮನಿ ಸೇವಿಂಗ್ಸ್ ಟಿಪ್ಸಲ್ಲಿ ನಾನು ಚೀಟಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ಯಾವ ರೀತಿ ಚೀಟಿನ ಕಟ್ತೀವಿ, ಎಷ್ಟೆಷ್ಟು ಅಮೌಂಟ್ನ ಯಾವ ರೀತಿ ಸೇವ್ ಮಾಡ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನನ್ನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆಗ ತುಂಬ ಜನ ಯಾವ ರೀತಿ ಚೀಟಿ ಕಟ್ಟೋದು, ಯಾವ ರೀತಿ ಲಾಭ ಆಗುತ್ತೆ ಅನ್ನೋದೆಲ್ಲ ಕಂಪ್ಲೀಟಾಗಿ ನಮ್ಗೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಒಂದು ರೆಕಾರ್ಡ್ ರೀತಿ ನಮಗೆ ತೋರಿಸ್ಕೊಡಿ, ಎಷ್ಟು ಲಾಭ ಬರುತ್ತೆ ಎಷ್ಟು ನಷ್ಟ ಆಗುತ್ತೆ ಅಂತೆಲ್ಲ ಕೇಳಿದ್ರಿ. ಚೀಟಿ ಕಟ್ಟೋದ್ರಿಂದ ಲಾಭನ ನಷ್ಟನ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಹೌದು, ಚೀಟಿ ಕಟ್ಟಿದ್ರೆ ಲಾಭ ಇದೆ, ನಿಜವಾಗ್ಲೂ ಲಾಭ ಇದೆ. ಅದು ಯಾವ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಲಾಭ ಇದೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ರೆಕಾರ್ಡ್ ರೀತಿ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು ನಾನು ಹೇಳ್ಬಿಡ್ತೀನಿ, ನಾನು ಚೀಟಿ ಕಟ್ತೀನಿ 10,000 ರೂಪಾಯಿವರೆಗೂ. 10,000 ರೂಪಾಯಿ ನಮಗೆ ಪ್ರತಿ ತಿಂಗಳು ನಾವು ಚೀಟಿನ ಕಟ್ಕೊಂಡು ಹೋಗ್ತೀವಿ. ಯಾಕೆ ಅಂದರೆ ಚೀಟಿ ಕಟ್ಟೋದ್ರಿಂದ ತುಂಬಾ ಲಾಭ ಇದೆ. ಒಂದು ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ಗೆ, ನಮ್ಮಂಥ ಜೀವನಕ್ಕೆ ಚೀಟಿ ಅನ್ನೋದು ಭಾಳ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ನಾವು ಯಾವ ರೀತಿ ಬಳಸ್ಕೊತೀವಿ, ಯಾವ ರೀತಿ ಯೂಸ್ ಮಾಡ್ತೀವಿ, ಯಾವ ರೀತಿ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಚೀಟಿ ಅನ್ನೋದು ಲಾಭದಾಯಕವಾಗಿದೆ. ತುಂಬ ಒಳ್ಳೆಯ ಅಮೌಂಟು ನಮಗೆ ಸೇವ್ ಆಗುತ್ತೆ ಚೀಟಿ ಇದರಿಂದ. ನಾನು ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನ ತಾಯಿ ಚಿಕ್ಕ ವಯಸ್ಸಿಂದನೂ ಚೀಟಿನ ಹಾಕ್ತಾರೆ. 50,000 1,00,000 ಈ ರೀತಿ ಚಿಕ್ಕ ವಯಸ್ಸಿಂದನೂ ಚೀಟಿಗಳನ್ನ ಕಟ್ಕೊಂಡು ಬರ್ತಾರೆ. ಅದಕ್ಕೆ ನಮ್ಮ ತಾಯಿ ಒಂದು ಚಿಕ್ಕದಾಗಿ ಒಂದು ಬುಕ್ ಇಟ್ಕೊತಾ ಇದ್ರು. ಒಂಥರ ಚಿಕ್ಕ ಬುಕ್ ಬರುತ್ತಲ್ಲ, ಆ ಬುಕ್ಕಲ್ಲಿ ಪ್ರತಿ ತಿಂಗಳು ಎಷ್ಟು ಚೀಟಿ ನಾವು ಕಟ್ಟಿದ್ದೀವಿ, ಎಷ್ಟು ಲಾಭ ಬಂದಿದೆ, ಎಷ್ಟು ಡಬಲ್ ಹೋಗಿದೆ ಅನ್ನೋದೆಲ್ಲ ಚೀಟಿ ಓನರ್ ಹತ್ರನೂ ಕೂಡ ಒಂದು ಬುಕ್ ಇರ್ತಿತ್ತು, ನಮ್ಮ ಹತ್ರನೂ ಕೂಡ ಒಂದು ಚಿಕ್ಕದು ಬುಕ್ ಇರ್ತಿತ್ತು. ಈಗ ನಾನು ಚೀಟಿ ಹಾಕಿದ್ಮೇಲೆ ನನಗೆ ಕಂಪ್ಲೀಟ್ ವಿವರ ಬೇಕು ಅಂದ್ಬಿಟ್ಟು ನಾನು ದೊಡ್ಡದು ಡೈರಿ ಮೇಂಟೈನ್ ಮಾಡ್ತೀನಿ. ಆ ಡೈರಿಲಿ ಎಲ್ಲನೂ ನಾನು ಚೀಟಿ ರೆಕಾರ್ಡ್ನ ಮೇಂಟೈನ್ ಮಾಡ್ಕೊಂಡು ಬರ್ತೀನಿ. ಎಷ್ಟು ಕಟ್ತಾ ಇದ್ದೀವಿ, ಎಷ್ಟು ಲಾಭ ಇದೆ, ಎಷ್ಟು ನಮಗೆ ನಷ್ಟ ಅಂತೂ ಆಗಲ್ಲ, ಲಾಭ ಮಾತ್ರ ಆಗುತ್ತೆ ಚೀಟಿಲಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಪ್ರತಿ ಮಂತ್ ರೆಕಾರ್ಡ್ನು ಕೂಡ ಎಷ್ಟು ಡಬಲ್ ಹೋಗಿದೆ ಅನ್ನೋದನ್ನೆಲ್ಲ ರೆಕಾರ್ಡ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಫುಲ್ಲು ರೆಕಾರ್ಡಿಂಗ್ ಆಗಿ ನಿಮಗೆ ಚೀಟಿ ಅಂದರೆ ಏನು, ಲಾಭನ ನಷ್ಟನ ಅದೆಲ್ಲ ಈ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ಚೀಟಿನ ಯಾವ ರೀತಿ ಅಂದರೆ, ನಾನು ನಮ್ಮ ಅತ್ತೆ ಮನೆಯಲ್ಲಿ ಚೀಟಿ ನಡೆಸ್ತಾರೆ. ನಮ್ಮ ಅತ್ತೆ ಯಾವ ರೀತಿ ಚೀಟಿ ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿ ಕೂಗ್ತಾರೆ, ಯಾವ ರೀತಿ ನಮಗೆ ಕಳೆದು ಯಾವ ರೀತಿ ತಗೊತಾರೆ, ಎಷ್ಟು ಡಬಲ್ ಹೋಗುತ್ತೆ, ಯಾವ ರೀತಿ ಡಬಲ್ ಹೋಗುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನನಗೆ ಅವಾಗಿಂದ ಕ್ಲಿಯರಾಗಿ ಅರ್ಥ ಆಗಿದೆ. ಹಾಗಾಗಿ ನಾನು ಒಂದು ರೆಕಾರ್ಡ್ನ ನಿಮಗೂ ಕೂಡ ಅರ್ಥ ಆಗಲಿ, ನಿಮಗೂ ಕೂಡ ಯೂಸ್ಫುಲ್ ಆಗಲಿ, ಯಾವ ರೀತಿ ಲಾಭ ಬರುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂತ ನಾನು ಈ ಬ್ಲಾಗ್ನ ಮಾಡ್ತಾ ಇರೋದು. ನಾನು ನಿಮ್ಗೆ ಫಸ್ಟ್ ಒಂದು ಹೇಳ್ಬಿಡ್ತೀನಿ, ಚೀಟಿ ಮಾಡ್ತೀರಾ, ನೀವು ಚೀಟಿ ಕಟ್ತೀರಾ ಅನ್ನೋದಾದರೆ ಚೀಟಿ ಮಾಡ್ತಾರಲ್ಲ ಅವರು ಕ್ಲೀನಾಗಿ ನಿಮಗೆ ಒಳ್ಳೆಯವರಾಗಿರಬೇಕು. ಅಂಥವ್ರನ್ನ ನೋಡಿ ನೀವು ಚೀಟಿ ಕಟ್ಟಬೇಕು. ಸುಮ್ಮನೆ ಯಾರ್ಯಾರ ಹತ್ರನೋ ಕಟ್ಬಿಟ್ಟು ಅವರು ಚೀಟಿ ಅಮೌಂಟ್ನ ಎತ್ಕೊಂಡು ಓಡೋಗಿರೋ ತುಂಬ ಉದಾಹರಣೆಗಳಿದೆ. ನೀವು ಕೂಡ ಟಿ ವಿಲೆಲ್ಲ ನೋಡ್ತಾ ಇರ್ತೀರಲ್ವ. ಹೌದು, ನಾವು ಚೀಟಿ ಕಟ್ಟೋ ಜಾಗ ತುಂಬ ಸೇಫ್ ಆಗಿರಬೇಕು, ನಮಗೆ ಸೇಫ್ ಆಗಿರಬೇಕು, ಅವ್ರ ಮೇಲೆ ಕಂಪ್ಲೀಟಾಗಿ ನಂಬಿಕೆ ಇರಬೇಕು. ಯಾವ ರೀತಿ ಅಂದರೆ ಅವರು ಸ್ವಂತ ಊರಾಗಿರಬೇಕು, ಮತ್ತು ಸ್ವಂತ ಅವರು ಮನೆ ಇರಬೇಕು, ಸೆಟಲ್ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಇರಬೇಕು. ತುಂಬ ವರ್ಷಗಳಿಂದ ಚೀಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಒಳ್ಳೆಯ ರೆಕಾರ್ಡ್ ಇದೆ ಅವ್ರದ್ದು, ಯಾವುದೇ ರೀತಿಯಾದ ಇಂಟು ಮಾರ್ಕ್ ಇಲ್ಲ ಅನ್ನೋದನ್ನ ನೋಡಿ ಹುಡುಕಿ ನೀವು ಚೀಟಿನ ಕಟ್ಟಬೇಕು. ನಾವು ಅದೇ ರೀತಿ 3 ಜಾಗದಲ್ಲಿ ಚೀಟಿನ ಕಟ್ತಾ ಇದ್ದೀವಿ. 3 ಜಾಗದಲ್ಲಿ ಅಂದರೆ ತಾಯಿ ಊರಲ್ಲೊಂದು, ಈಗ ಪ್ರೆಸೆಂಟಲ್ಲಿ ಪ್ರದೀಪ ಮದುವೆ ಆದಮೇಲೆ ನಮಗೆ ಪರಿಚಯ ಇರೋರ ಹತ್ರ 2 ಹತ್ರ ಕಟ್ತಾ ಇದ್ದೀವಿ. ಯಾಕಂದರೆ ಎಮರ್ಜೆನ್ಸಿ ಒಂದು ಕಡೆ ಯಾವ ಕಡೆ ಡಬಲ್ ಹೋಗೋ ಕಡೆ ನಮಗೆ ಯಾವ ಕಡೆ ಈಸಿ ಆಗುತ್ತೋ ಆ ಕಡೆ ಚೀಟಿ ದುಡ್ಡನ್ನ ಎತ್ಕೊಂಡು ನಮ್ಮ ಕಷ್ಟಕ್ಕೆ ಬಳಸ್ಕೊಳ್ಳೋ ರೀತಿ ನಾವು 3 ಜಾಗದಲ್ಲಿ ಚೀಟಿನ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಚೀಟಿ ಬಗ್ಗೆ ನಮಗೆ ಕಂಪ್ಲೀಟಾಗಿ 8 ವರ್ಷದಿಂದ ನಾವು ಚೀಟಿನ ಕಟ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಯಾವ ರೀತಿ ಅನ್ನೋದೆಲ್ಲ ಕಂಪ್ಲೀಟಾಗಿ ನನಗೆ ಗೊತ್ತಿದೆ. ಹಾಗಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತೇಳಿ ಅಷ್ಟೇ. ಚೀಟಿ ಕಟ್ಟೋದ್ರಿಂದ ಲಾಭ, ಯಾವ ರೀತಿ ಲಾಭ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ರೆಕಾರ್ಡ್ ನಿಮಗೆ ಅರ್ಥ ಆಗುತ್ತೆ, ಯಾವ ರೀತಿ ಲಾಭ ಸಿಗುತ್ತೆ ನಮಗೆ ಅಂತ. ಈ ವಿಡಿಯೋನ ಫುಲ್ ಎಲ್ಲೂ ಸ್ಕಿಪ್ ಆಗದೆ ರೀತಿ ನೋಡ್ಕೊಳ್ಳಿ. ಒಂದು ನೋಟ್ಬುಕ್ಕಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋ ರೀತಿ ಒಂದು ವಾರದಿಂದ ಇದೆ. ಹಾಗಾಗಿ ಸ್ವಲ್ಪ ವಾಯ್ಸ್ ಒಂಥರ ಅನ್ನಿಸಿದ್ರು ಏನು ಬೇಜಾರು ಮಾಡ್ಕೊಬೇಡಿ. ವಿಡಿಯೋ ಮಾಡಲೇಬೇಕು ಅಂತೇಳಿ ಸ್ವಲ್ಪ ಕಷ್ಟ ತೊಗೊತಾ ಇದ್ದೀನಿ. ವಾಯ್ಸ್ ಒಂದು ಸ್ವಲ್ಪ ಹಾಗೆ ಅನಿಸ್ತಾ ಇದೆ. ಬನ್ನಿ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಏನು ಬೇಜಾರು ಮಾಡ್ಕೊಬೇಡಿ. ಕಂಪ್ಲೀಟಾಗಿ ರೆಕಾರ್ಡ್ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇದು ನನ್ನ ಚೀಟಿ ಬುಕ್ ಅಂತಲೇ ಇದು. ಇದರಲ್ಲಿ ಬಂದು ನಾನು ಗ್ರೋಸರೀಸ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ. ಮಂತ್ಲಿ ಗ್ರೋಸರೀಸು ಮತ್ತು ಚೀಟಿಗಳು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಾನು ಇದರಲ್ಲಿ ಬರ್ಕೊತಾ ಇರೋದು.
ಹಾಗಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಈ ಥರ ನಾನು ಈ ಥರ ಬರೆದು ಇಟ್ಕೊಂಡಿದ್ದೀನಿ. ನಿಮಗೆಲ್ಲ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತೇಳಿ ಯಾವ ಥರ ಲಾಭ ಬರುತ್ತೆ ನಮಗೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನೀವು ಕೂಡ ಈ ಥರ ಒಂದು ಬುಕ್ನ ಮೇಂಟೈನ್ ಮಾಡಿ ಪ್ರತಿ ತಿಂಗಳು ಗ್ರೋಸರೀಸ್ ಎಷ್ಟು ಬೇಕಾಗುತ್ತೆ, ಎಷ್ಟು ಯಾವ ರೀತಿ ತಂದ್ಕೋಬೇಕು ಅನ್ನೋದನ್ನು ಕೂಡ ಈ ಥರ ಒಂದು ಗ್ರೋಸರೀಸ್ ಬುಕ್ನ ಮೇಂಟೈನ್ ಮಾಡಿ. ನೆಕ್ಸ್ಟು ಚೀಟಿಗಳ ಬಗ್ಗೆ ಎಲ್ಲನೂ ಈ ಥರ ಒಂದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಬುಕ್ಕಲ್ಲಿ ಬರೆದು ಇಟ್ಕೊಳ್ಳಿ. ಯಾಕಂದರೆ ನಾವು ಕೆಲವೊಂದು ಸಾರಿ ಮರ್ತಿರ್ತೀವಿ. ನಿಜವಾಗ್ಲೂ ಒಂದು ತಿಂಗಳಲ್ಲಿ ಎಷ್ಟೋಯ್ತು, 2ನೇ ತಿಂಗಳಲ್ಲಿ ಎಷ್ಟೋಯ್ತು, ಎಷ್ಟು ಲಾಭ ಇದೆ ಹಿಂದೆಗಡೆ, ಯಾವ ರೀತಿ ನಮಗೆ ಒಂದು ಕ್ಲಾರಿಟಿ ಇರಬೇಕು ಯಾವುದು ಎಷ್ಟಾಗಿದೆ ಏನು ಅನ್ನೋದಕ್ಕೆ. ಹಾಗಾಗಿ ನಾನು ಯಾವಾಗೂ ಇದರಲ್ಲಿ ಬರೆದು ಇಟ್ಕೊತೀನಿ. ನೀವು ಕೂಡ ಇದೇ ರೀತಿ ಬರ್ಕೊಳ್ಳಿ. ಇಲ್ಲಾಂದರೆ ನಾವೆಲ್ಲ ಆಗೆಲ್ಲ ನಮ್ಮಮ್ಮ ಚೀಟಿ ಬೇರೆಯವ್ರ ಹತ್ರ ಕಟ್ಟುವಾಗೆಲ್ಲ ಅವರು ಕೂಡ ಒಂದು ಬುಕ್ಕಲ್ಲಿ ಮೆನ್ಷನ್ ಮಾಡ್ತಿದ್ರು. ನಮ್ಮಮ್ಮ ನಮ್ಮ ಅತ್ತೆಯವರೆಲ್ಲ ಚೀಟಿ ಮಾಡ್ತಾರೆ, ನಮ್ಮಮ್ಮ ಮಾಡಲ್ಲ, ನಮ್ಮಮ್ಮ ಚೀಟಿ ಕಟ್ತಾರೆ, ನಮ್ಮ ಅತ್ತೆ ಚೀಟಿ ಮಾಡ್ತಾರೆ. ಅವ್ರ ಬುಕ್ಕೆಲ್ಲ ನಾನು ಕೂಡ ನೋಡ್ತಿದ್ದೆ ಯಾವ ರೀತಿ ಬರೀತಾರೆ, ಏನು ಯಾವ ರೀತಿ ಹೋಗುತ್ತೆ ಚೀಟಿ, ಯಾವ ರೀತಿ ಡಬಲ್ ಆಗುತ್ತೆ ಅಂತೆಲ್ಲ ನಾನು ಅಲ್ಲಿ ನೋಡ್ಕೊಂಡಿದ್ದು. ಈಗ ಚೀಟಿ ಯಾವ ರೀತಿ ಕಳೀತಾರೆ, ಯಾವ ರೀತಿ ಡಬಲ್ ಆಗುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗೋ ಥರ ಒಂದು ಬುಕ್ಕನ್ನ ನಾನು ಬರೆದಿಟ್ಕೊಂಡಿದ್ದೀನಿ. ನೀವು ಕೂಡ ಈ ರೀತಿ ಬರೆದು ಇಟ್ಕೊಂಬಿಡಿ, ಒಂದು ಯೂಸ್ಫುಲ್ ಆಗುತ್ತೆ ನಮಗೆ. ಹಾಗಾಗಿ ನೋಡಿ, ನೀವೇ ನೋಡ್ಬೋದು ನಾನು ಹೌ ಡು ಚೀಟಿ ರನ್ ಆಫ್ ಮಂತ್ಲಿ, ತಿಂಗಳ ಯಾವ ರೀತಿ ನಡೆಯುತ್ತೆ ನಮ್ಮದು ಚೀಟಿ ಯಾವ ರೀತಿ ಅಂತ ಒಂದು ಬರೆದಿಟ್ಕೊಂಡಿದ್ದೀನಿ. ನಾನು 1 ಲಕ್ಷ ರೂಪಾಯಿ ಚೀಟಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 50,000 1 ಲಕ್ಷ. ಇವಾಗ ಇದು ನೀವು ನಿಮ್ಗೇನಾದರೂ 50,000 ಬೇಕು ಈ ಥರ ಅಂತ ನಿಮ್ಗೇನಾದ್ರು ಅನಿಸಿದ್ರೆ 50,000 ಆದರೂ ಇದೇ ರೀತಿ ರೆಕಾರ್ಡ್ ಮೇಂಟೈನ್ ಆಗುತ್ತೆ, 1 ಲಕ್ಷ ಆದರೂ ಕೂಡ ಇದೇ ರೀತಿ ರೆಕಾರ್ಡ್ ಆಗುತ್ತೆ ಅಷ್ಟೇ. 20 ಜನದ್ದು 1 ಲಕ್ಷ ರೂಪಾಯಿ ಚೀಟಿನ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಒಂದು ರೀತಿ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗೋ ರೀತಿ, ಯಾವುದೇ ರೀತಿಯಾದ ಕನ್ಫ್ಯೂಸ್ ಆಗದೆ ಡಬಲ್ ಯಾವ ರೀತಿ ಹೋಗುತ್ತೆ, ಪ್ರತಿ ತಿಂಗಳು ಯಾವ ರೀತಿ ಚೀಟಿಗಳನ್ನ ಕಳೆದು ತೊಗೊತಾರೆ ಅನ್ನೋದಕ್ಕೆ ನಿಮ್ಗೊಂದು ಈಸಿ ಆಗಲಿ ಅಂತೇಳಿ ಈ ಮೆಥಡ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಕೂಡ ಈಗ ಚೀಟಿ ಕಟ್ತೀವಿ ನೋಡಿ, ಪ್ರತಿ ತಿಂಗಳು ಮಂತ್ಲಿ 1 ಲಕ್ಷಕ್ಕೆ 20 ಜನ 20 ಮೆಂಬರ್ಸು 5,000 ರೂಪಾಯಿ ಕಟ್ಕೊಂಡು ಹೋಗೋ ರೀತಿ ತಿಂಗಳ 1 ಲಕ್ಷ ರೂಪಾಯಿಗೆ 5,000, 10,000 ಕಟ್ಟಿದ್ರೇ 10 ಜನ ತೊಗೊತಾರೆ. 10 ಜನ ಇದ್ದರೆ ಒಂದು ತಿಂಗಳಿಗೆ 10,000 ಕಟ್ತಾರೆ. ಅದು ತುಂಬ ಜಾಸ್ತಿ ಅಮೌಂಟ್ ಆಗುತ್ತೆ, ಬೇಗನೆ ಕ್ಲಿಯರ್ ಆಗುತ್ತೆ. ಆದರೂ ಕೂಡ 10,000 ಕಟ್ಟೋದು ಸ್ವಲ್ಪ 5,000 ನನಗೆ ಗೊತ್ತಿರೋ ಪ್ರಕಾರ ಮಾಡೋದು. ನಮಗೆ ಬಂದು 5,000 ನಾವು ಕಟ್ಕೊಳ್ಳೋದು. ಎಮರ್ಜೆನ್ಸಿ ಫಂಡ್ 5,000 ಕಟ್ಕೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ. ಬೇಗ ಕೂಗಲಿಕ್ಕೆ ನಮಗೇನಾದರೂ ಎಮರ್ಜೆನ್ಸಿ ಇದ್ದಾಗ ಕಟ್ಟಲಿಕ್ಕೆ ನಾವು ಬಂದು ಜಾಸ್ತಿ 5,000 ಕಟ್ಲಿಕ್ಕೆ ಹೋಗ್ತೀವಿ. 1 ಲಕ್ಷ ರೂಪಾಯಿದು ಸ್ಯಾಲ್ರಿ ಆಗೋದು ಕೆಲವರಿಗೆ 5ರಿಂದ 10ನೇ ತಾರೀಕು ಒಳಗಡೆ ಸ್ಯಾಲ್ರಿ ಆಗುತ್ತೆ. 10ನೇ ತಾರೀಕು ನಾವು ಚೀಟಿನ ಕಟ್ಟಲಿಕ್ಕೆ ನಮಗೆ ಸುಲಭ ಆಗುತ್ತೆ. ತಿಂಗಳಲ್ಲೆಲ್ಲ ಖರ್ಚೆಲ್ಲ ತೆಗೆದು ಮಿಕ್ಕಿದ್ನ ಚೀಟಿ ಕಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ 10ನೇ ತಾರೀಕು ತೊಗೊಂಡಿದ್ವಿ. ಜಾನ್ವರಿ 10ನೇ ತಾರೀಕಿಂದ ನೆಕ್ಸ್ಟ್ ವರ್ಷ ಜಾನ್ವರಿವರೆಗೂ ನಾನು ರೆಕಾರ್ಡ್ ನಿಮಗೆ ತೋರಿಸೋಣ, ಹೇಳ್ಕೊಡೋಣ ಅಂತೇಳಿ ಈ ರೀತಿ ಮಾಡಿದ್ದೀನಿ. ಈಗ 1 ಲಕ್ಷ ರೂಪಾಯಿಲಿ ಮೊದಲನೇ ತಿಂಗಳು ಜಾನ್ವರಿಲಿ ಫಸ್ಟ್ ಟೈಮ್ ಬಂದು ಎಷ್ಟಕ್ಕಾದರೂ ಹೋದರೆ ಹೋಗ್ಲಪ್ಪ, ನಮ್ಮದು ಚೀಟಿ ನಮಗೆ ತುಂಬ ಕಷ್ಟ ಇದೆ, ನಾವು ತೊಗೊಳ್ಳೇಬೇಕು ಅಂತೇಳಿ ತುಂಬ ಇದಿರ್ತಾರೆ, ಅವ್ರಿಗೆ ನೆಸೆಸಿಟಿ ಇರುತ್ತೆ, ದುಡ್ಡು ಬೇಕೇ ಬೇಕು ಅಂತ ಅವರು ಚೀಟಿ ಹಾಕಿರ್ತಾರೆ ಅಲ್ವಾ. ಹಾಗಾಗಿ ಇಲ್ಲಿ ಅವ್ರು ಎಷ್ಟಕ್ಕಂದು 55,000 ಹೋದ್ರೂ 45,000 ಕಳೆದು ನಾವು ಚೀಟಿನ ತೊಗೊಳ್ಳೋಣ ಅಂತೇಳಿ 45,000 ತೊಗೊತಾರೆ. ಈ ಥರ 45,000 ತೊಗೊಂಡು ಮೊದಲನೇ ತಿಂಗಳು 55,000 ರೂಪಾಯಿ ನಮಗೆ ಲಾಭ. ಇದನ್ನು ಲಾಭ ಅಂದರೆ ಇದನ್ನು ಒಂದು ಕಡೆ ಬರೆದಿರ್ತಾರೆ, ಜಾನ್ವರಿ 55,000 ಬಿಟ್ಟು ತೊಗೊಂಡಿದ್ದಾರೆ 45,000 ಅಂತ ಬರ್ಕೊತಾರೆ. ಇವಾಗ ನಾವು ಅಷ್ಟೇ, ನಾವು ಈ ಥರ ರೆಕಾರ್ಡ್ ಬರ್ಕೋಬೇಕು. 55,000 ಹೋಗಿದೆ, ಇನ್ನು 45,000 ರೂಪಾಯಿ ತೊಗೊಂಡಿದ್ದಾರೆ ಅವರು ಅಂತ. ನೆಕ್ಸ್ಟು 2ನೇ ಚೀಟಿ ಬಂದು ಕಂಪಲ್ಸರಿ ಓನರ್ ತೊಗೊತಾರೆ. ಚೀಟಿ ಮಾಡೋರು, ಚೀಟಿ ನಡೆಸೋರು ಅವರು 2ನೇ ಚೀಟಿನ ತೊಗೊತಾರೆ. ಎಲ್ಲ ಕಡೆನೂ ಅಷ್ಟೇ. ಚೀಟಿ ಏಜೆಂಟ್ ಅಂತ ಇರ್ತಾರೆ, ಏಜೆಂಟ್ ಅಂದರೆ ನಡೆಸುವಂಥವ್ರು, ಚೀಟಿ ಮಾಡುವವರು ತೊಗೊತಾರೆ. 2ನೇ ಚೀಟಿ ಅದು 1 ಲಕ್ಷ ರೂಪಾಯಿ. ಅವ್ರು ಫುಲ್ ಅಮೌಂಟು 20 ಜನನೂ 5,000 ಹಾಕಿ 1 ಲಕ್ಷ ರೂಪಾಯಿ ಇವರಿಗೆ ಕೊಡ್ತಾರೆ. ಚೀಟಿ ಮಾಡೋರು ಇದನ್ನೆಲ್ಲ ಅಂದರೆ ಪ್ರತಿಯೊಬ್ಬರ ಹತ್ರನೂ ಕಲೆಕ್ಟ್ ಮಾಡಿ ಚೀಟಿ ನಡೆಸೋರೆ ಇವರು ಅಲ್ವಾ, ಇವ್ರಿಗೆ ಏನಾದರೂ ಇನ್ಕಮ್ ಬೇಕಲ್ವಾ, ಹಾಗಾಗಿ ಇವ್ರು ತೊಗೊಳ್ಳೋದು. ನೆಕ್ಸ್ಟ್ ಮೂರನೇ ತಿಂಗಳು ಮೂರನೇ ಕಂತು ಮಾರ್ಚಲ್ಲಿ 10ನೇ ತಾರೀಕು ಬಂದು 1 ಲಕ್ಷದ ಚೀಟಿನ, ಅವಾಗೂ ಕೂಡ ಸ್ಟಾರ್ಟಿಂಗಲ್ಲಿ ತುಂಬ ಇದಿರುತ್ತೆ, ಕಾಂಪಿಟೇಷನ್ ಇರುತ್ತೆ. ನಮಗೆ ಬೇಗ ಏನೋ ಎಮರ್ಜೆನ್ಸಿ ಇದೆ ಅಂತೇಳಿ ಎತ್ಕೊಳ್ಳೇಬೇಕು ಅಂತೇಳಿ ತುಂಬ ಜನ ಜಾಸ್ತಿ ಇರ್ತಾರೆ. ಬೀಟ್ ಕೂಡ ಜಾಸ್ತಿ ಕೂಗ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಅರ್ಧಕ್ಕರ್ಧ ಹೋಗೋ ಚಾನ್ಸಸ್ ಜಾಸ್ತಿ. ಮೊದಲನೇದು, 2ನೇದು, 3ನೇ ಚೀಟಿ ಈ ಥರ ಎಲ್ಲ ಜಾಸ್ತಿ. ಕಡಿಮೆ ಹೋದ್ರೂ ಪರವಾಗಿಲ್ಲ, ನಮಗೆ ಅಮೌಂಟ್ ಬೇಕು, ಬೇರೆ ಕಡೆ ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂತೇಳಿ ಈ ಥರ ತೊಗೊತಾರೆ. ಇಲ್ಲೂ ಕೂಡ 50,000 ತೊಗೊಂಡು 50,000 ಬಿಟ್ಟು 50,000 ತೊಗೊತಾರೆ.
ಆಗ ನೆಕ್ಸ್ಟು ಆ ಥರ ತೊಗೊತಾರೆ. ನೆಕ್ಸ್ಟು ನೋಡಿ ಈ ಥರ ಮಾರ್ಚ್ ತಿಂಗಳು ಮುಗೀತು. ಅನಂತರ ಬಂದು ಏಪ್ರಿಲ್ ತಿಂಗಳಲ್ಲಿ ಸೇಮ್ ಇಲ್ಲಿ ಬಂದು ಡಬಲ್ ಚೀಟಿ ಹೋಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಇದೇ ರೀತಿ ಡಬಲ್ ಹೋಗೋದು. ಈಗ ನೋಡಿ 1,00,000ದಲ್ಲಿ 40,000 ಮೈನಸ್ ಮಾಡಿ 60,000 ತೊಗೊತಾರೆ. 60,000 ತೊಗೊತಾರೆ. ನೆಕ್ಸ್ಟು ಹೋದ ತಿಂಗಳು ಜಾನ್ವರಿ ಮತ್ತು ಫೆಬ್ರವರಿಲಿ ಸಿಕ್ಕಿರುವಂಥ ಅಮೌಂಟು 1,05,000 ನಮ್ಮ ಹತ್ರ ಇರುತ್ತೆ. 1,05,000 ಅಂದರೆ ಇದು ಈ ಚೀಟಿ ಕೂಗಿ ಕಳೆದು ಮಿಕ್ಕಿರುತ್ತಲ್ಲ ಆ ದುಡ್ಡು ಇದು. ಈಗ ಈ ದುಡ್ಡನ್ನ ಏನು ಮಾಡ್ತಾರೆ, 5,000 ಅವ್ರ ಹತ್ರ 5,000 ಇಟ್ಟು 1,00,000 ರೂಪಾಯಿ ತಿರ್ಗಾ ಮತ್ತೆ ಡಬಲ್ ಚೀಟಿ ಕೂಗ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಡಬಲ್ ಚೀಟಿ ಹೋಗುತ್ತೆ. ಯಾಕಂದರೆ ಇಲ್ಲಿ ಮಿಕ್ಕಿರೋ ಇದು ಕಳೆದು ತಗೊಂಡಿರ್ತಾರಲ್ಲ ಆ ದುಡ್ಡಿನ ಇಲ್ಲಿ 1,00,000 ರೂಪಾಯಿ ಚೀಟಿನ ಮತ್ತೆ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಕೂಡ ಡಬಲ್ ಚೀಟಿ ಸೇಮ್ 1,000ಇಂದ ಸ್ಟಾರ್ಟ್ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಕಡೆ 5,000ದಿಂದ ಸ್ಟಾರ್ಟ್ ಮಾಡ್ತಾರೆ. ಅದು ಡಿಪೆಂಡ್ಸ್ ಅವರು ಏಜೆಂಟ್ ಮೇಲಿರುತ್ತೆ. ಅಲ್ಲಿನೂ ಕೂಡ 40,000 ಬಿಟ್ಟು 60,000 ತೊಗೊತಾರೆ ಅಂದ್ಕೊಳ್ಳಿ. ಇಲ್ಲಿ ಡಬಲ್ ಚೀಟಿ ಹೋಯ್ತಾ. ಹಾಗಾಗಿ ನಮಗಿದೇ ಮೇಯ್ನ್ ಪ್ರಾಫಿಟ್. ಇದು ಡಬಲ್ ಚೀಟಿ. ನಮಗೆ ಇವಾಗ ಒಂದು ಚೀಟಿ ಡಬಲ್ ಹೋಗಿದೆ ಅಂತ. ನೆಕ್ಸ್ಟ್ ಬಂದು ಈಗ 6ನೇ ತಿಂಗಳಲ್ಲಿ ಇವೆರಡೂ ಕೂಡ 40,000 ರೂಪಾಯಿ ಲಾಭನೇ ನಮಗೆ. ಇದನ್ನು ಕೂಡ ನಾನು ಬರ್ಕೊಳ್ತೀವಿ, ಅದನ್ನು ಕೂಡ ಹೇಳ್ತೀನಿ. ನೆಕ್ಸ್ಟು ಮೇ ತಿಂಗಳಲ್ಲಿ ಸಿಂಗಲ್ ಚೀಟಿ ಹೋಗುತ್ತೆ. ಅದು 1,00,000 ರೂಪಾಯಿ ಕೂಗ್ತಾರೆ. ಅಂದರೆ ಡಿಪೆಂಡ್ಸ್ ಇಲ್ಲಿ 1,000, 2,000, 3,000, 5,000, ಕೆಲವರು 5ರಿಂದ 10,000, 10ರಿಂದ 15,000, 20,000 ಈ ಥರ ಜಂಪ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ಕೂಗೋರು ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಪ್ರತಿ ತಿಂಗಳು. ಇಲ್ಲಿ 45,000 ಕೂಗಿ ಇದು ಸಿಂಗಲ್ ಚೀಟಿ ಹೋಗಿರುತ್ತೆ. 45,000 ಕೂಗಿ 55,000 ರೂಪಾಯಿ ತೊಗೊತಾರೆ. ಇಲ್ಲಿ ಯಾವುದೇ ರೀತಿ ಏನಂದರೆ ಇಲ್ಲಿ ಇವಾಗ ಇಲ್ಲಿರುತ್ತಲ್ಲ 40,000, ಇಲ್ಲಿರುತ್ತಲ್ಲ 40,000, ಇಲ್ಲಿರುತ್ತೆ 45,000. ಈಗ ಜೂನ್ ತಿಂಗಳಲ್ಲಿ ಡಬಲ್ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ. ಸೇಮ್ ಇಲ್ಲೂ ಕೂಡ ಡಬಲ್ ಚೀಟಿ ಹೋಗುತ್ತೆ. ಇಲ್ಲಿ ಈ 3 ತಿಂಗಳಲ್ಲಿ ಮಿಕ್ಕಿರುವಂಥ ಅಮೌಂಟ್ನ ಇಲ್ಲಿ ಬರ್ಕೊಂಡಿರ್ತೀವಿ. ಇಲ್ಲಿ 5,000 ಮಿಕ್ಕಿರುತ್ತಲ್ಲ ಜಾನ್ವರಿ ಫೆಬ್ರವರಿಲಿ, ಈ 5,000ನೂ ಕೂಡ ಇಲ್ಲಿ ಬರೆದಿದ್ದೀವಿ. ಮತ್ತು ಇಲ್ಲಿ ನೋಡಿ ಇಲ್ಲಿ 40,000, 45,000 ನೋಡಿ. 40,000, 45,000, 1,30,000 ಇದೆಯಾ. ಇಲ್ಲಿ ನಾರ್ಮಲಾಗಿ ಮಾಮೂಲಿ ಕೂಗುವಂಥ ಚೀಟಿನೇ ಫಸ್ಟು ಕೂಗಿ ಮಾಡ್ಕೊತಾರೆ. ಆವಾಗ 30,000 ಕಳೆದು 70,000 ತೊಗೊತಾರೆ. ಚೀಟಿ ಹೋದಂತೆ ಕೂಗಿ ಕರೆಯೋದು ಕಡಿಮೆ ಆಗ್ತಾ ಹೋಗುತ್ತೆ. ಲಾಭದಾಯಕವಾಗಿ ಜಾಸ್ತಿ ಬರ್ತಾ ಹೋಗುತ್ತೆ. ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಜೂನ್ ತಿಂಗಳಲ್ಲಿ 30,000 ತೆಗೆದು 70,000 ತೊಗೊಂಡಿರ್ತಾರೆ. ಇಲ್ಲಿ ಡಬಲ್ ಚೀಟಿ ಇರುತ್ತಲ್ಲ, ಇಲ್ಲಿ 30,000 ಕಳೆದು 1,00,000 ರೂಪಾಯಿ ತಿರ್ಗಾ ಮತ್ತೆ ಚೀಟಿನ ಕೂಗ್ತಾರೆ. ಇಲ್ಲೂ ಕೂಡ 30,000 ರೂಪಾಯಿ ನಿಮಗೆ ಈಸಿ ಆಗಲಿ ಅಂತೇಳಿ ನಾನು ಈ ರೀತಿ ರೈಟ್ ಮಾಡಿದ್ದೀನಿ. ಯಾಕಂದರೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ, ಯಾವ ರೀತಿ ಚೀಟಿ ಕೂಗ್ತಾರೆ ಅಂತ ನಿಮ್ಗೆ ಗೊತ್ತಾಗಬೇಕಂತೇಳಿ ನಾನು 30,000ನೇ ಹಾಕಿದ್ದೀನಿ. ಇಷ್ಟೇ ಕೂಗ್ತಾರೆ ಅಂತಲ್ಲ, ಇದಕ್ಕೂ ಹೆಚ್ಚು ಕಮ್ಮಿ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. 20,000ನಾದರೂ ಕಳೆದು ತಗೊತಾರೆ, ಇಲ್ಲ ಇದ್ರ ಮೇಲೇನೂ ಆಗ್ಬೋದು. 40,000-45,000 ಈ ಥರ ಕೂಗಿ ತೊಗೊತಾ ಇರ್ತಾರೆ. ನಾನು ಇಲ್ಲಿ ಬಂದು ಇಲ್ಲಿ 30,000 ಕಳೆದು 70,000 ತೊಗೊಂಡಿದ್ದಾರೆ. ಇಲ್ಲಿ ಡಬಲ್ ಚೀಟಿ 1,00,000 ಇದೆಯಲ್ಲ, ಅದು 30,000 ಕಳೆದು 70,000 ರೂಪಾಯಿ ತೊಗೊತಾರೆ ಅಂದ್ಕೊಳ್ಳಿ. ಆಗ ನಮಗೆ ಇದು ಡಬಲ್ ಚೀಟಿ ಜೂನಲ್ಲಿ ಡಬಲ್ ಚೀಟಿ ಆಗುತ್ತೆ. ಡಬಲ್ ಚೀಟಿ ಹೋದರೆ ನಮಗೆ ಭಾಳ ಲಾಭ ಇದೆ ಅಂತ ಹೇಳ್ಬೋದು. ಅದೇ ನಮಗೆ ದುಡ್ಡು ಪ್ರಾಫಿಟ್ ಬರೋದು ಅಂತ ನಾನು ಹೇಳ್ತೀನಿ. ಈಗ 8ನೇ ತಿಂಗಳು ಜುಲೈಯಲ್ಲಿ 1,00,000 ರೂಪಾಯಿಲಿ ಇದು ಬಂದು ನಮಗೆ ಸಿಂಗಲ್ ಚೀಟಿನೇ ಹೋಗುತ್ತೆ. ಈಗ ನಮಗೆ 2 ಡಬಲ್ ಚೀಟಿ ಹೋದಾಗೆ ಅಲ್ವಾ. 2 ಡಬಲ್ ಚೀಟಿ ಹೋದ್ರೆ ಲಾಭ ಅಂತಲೇ ಅದು ಅರ್ಥ, ಸರಿನಾ. ನೆಕ್ಸ್ಟ್ ಬಂದು ಜುಲೈ ತಿಂಗಳಲ್ಲಿ ನೋಡಿ. ಜುಲೈ ತಿಂಗಳಲ್ಲಿ ಸೇಮ್ ನಮಗೆ ಸಿಂಗಲ್ ಚೀಟಿ ಹೋಗುತ್ತೆ. ಇಲ್ಲಿ 30,000 ನಮಗೆ ಉಳಿತಾಯ ಅಂತಲೇ ಹೇಳ್ಬೋದು. ಈ 30,000, ಈ 30,000, 30,000 ಇರುತ್ತೆ. ಅದನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಈಗ ಜುಲೈ ತಿಂಗಳಲ್ಲಿ ಸಿಂಗಲ್ ಚೀಟಿನೇ ಹೋಗುತ್ತೆ ನಮಗೆ. ಸಿಂಗಲ್ ಚೀಟಿ ಹೋಗುತ್ತೆ. 35,000 ಕಳೆದು 65,000 ತೊಗೊತಾರೆ. ತಿರ್ಗಾ ನಮಗೆ ನೆಕ್ಸ್ಟು ಆಗಸ್ಟ್ ತಿಂಗಳಲ್ಲಿ ನಮಗೆ ಡಬಲ್ ಚೀಟಿ ಹೋಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಇದು 30,000 ರೂಪಾಯಿ ಉಳಿದಿರುತ್ತಲ್ಲ, ಹೋಲ್ಡ್ ಅಂದರೆ ಡಬಲ್ ಚೀಟಿಲಿ ಹೋಲ್ಡ್ ಇರುತ್ತಲ್ಲ, ಆ 30,000 ರೂಪಾಯಿ ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ತಿರ್ಗಾ ಇಲ್ಲಿ 2 ಚೀಟಿ ಹೋಗಿದ್ದೆಲ್ಲ, ಅಲ್ಲಿ 30,000 ರೂಪಾಯಿ ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ 35,000 ರೂಪಾಯಿ ಜುಲೈಯಲ್ಲಿ ಸಿಂಗಲ್ ಚೀಟಿ ಇತ್ತಲ್ಲ, ಅದನ್ನು ಕೂಡ ಎಂಟ್ರಿ ಮಾಡಿಕೊಂಡ್ರೆ 1,25,000 ರೂಪಾಯಿ ನಮಗೆ ಪ್ರಾಫಿಟ್ ಇದೆ. ಹಾಗಾಗಿ ಬಂದು ಆಗಸ್ಟ್ ತಿಂಗಳಲ್ಲಿ ನಮಗೆ ಡಬಲ್ ಚೀಟಿ ಹೋಗುತ್ತೆ. ಇದು 1,00,000ದಲ್ಲಿ 25,000 ರೂಪಾಯಿ ಬಿಟ್ಟು 1,00,000 ರೂಪಾಯಿ ತೊಗೊಂಡು ಇಲ್ಲಿ ಒಂದು ಚೀಟಿ ಕೂಗ್ತಾರೆ. ಮಾಮೂಲಿ ಮಂತ್ಲಿ ರನ್ನಿಂಗ್ ಚೀಟಿ ಒಂದು ಕೂಗ್ತಾರೆ. 2 ಚೀಟಿ 30,000 ರೂಪಾಯಿಗೆ ತೆಗೆದು ಚೀಟಿನ ಮೂವ್ ಮಾಡ್ತಾರೆ. ಅಲ್ಲಿಗೆ ಬಂದು ನಮಗೆ 3 ಡಬಲ್ ಚೀಟಿ ಹೋಗುತ್ತೆ. ನೋಡ್ತಾ ಇದ್ದೀರಲ್ವ ನೀವೇ.
ಈಗ ಅರ್ಥ ಆಗ್ತಿದೆಯಾ ಯಾವ ರೀತಿ ಡಬಲ್ ಚೀಟಿ ಹೋಗ್ತಿದೆ ಅಂತೇಳಿ. ಇದೆಷ್ಟು ಡಬಲ್ ಚೀಟಿ ಹೋಗುತ್ತೋ ನಮ್ಗೆ ಅಲ್ಲಿ ತಿಂಗಳುಗಳು ಕಡಿಮೆ ಆಗ್ತಾ ಬರುತ್ತೆ. ಈಗ ವರ್ಷದಿಂದ ವರ್ಷಕ್ಕೆ 10 ಚೀಟಿ ಹೋಗಬೇಕಾಗುತ್ತಲ್ಲ, ಇಲ್ಲಿ ಬಂದು ಡಬಲ್ ಚೀಟಿ ಹೋಗೋದ್ರಿಂದ ನಾವು ತಿಂಗಳ ಕಡಿಮೆ ಅಮೌಂಟ್ನ ಕಟ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲಿ 3 ಡಬಲ್ ಚೀಟಿ ಹೋಗಿದೆಯಲ್ವಾ, ಈ 3 ಡಬಲ್ ಚೀಟಿ ಬಂದು ನಾವು 3 ತಿಂಗಳು ಕಡಿಮೆ ಅಮೌಂಟ್ನ ಕಟ್ತಿದ್ದೀವಿ. ಹಿಂದೆ ಬರ್ತಿದೆ ನಮಗೆ ತಿಂಗಳ ಕಡಿಮೆ ಆಗುತ್ತೆ ಅಂತ. 20 ಕಂತಲ್ಲಿ 20 ತಿಂಗಳಲ್ಲಿ 3 ತಿಂಗಳು ಲೆಫ್ಟ್ ಆಯಿತು ಅಂತ ಅರ್ಥ. ನಿಮಗೇನಾದರೂ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನೋಡಿ, 10ನೇ ತಿಂಗಳಲ್ಲಿ ಇವಾಗ 10ನೇ ಚೀಟಿಗೆ ನಾವು ಡಬಲ್ ಚೀಟಿಗೆ ಮುಗಿಸಿದ್ದೀವಿ. ಡಬಲ್ ಚೀಟಿ 3 ಹೋಗಿದೆ ಅಂತ 10ನೇ ತಿಂಗಳವರೆಗೂ. ನೆಕ್ಸ್ಟು ನೋಡಿ, ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಒಂದು ಚೀಟಿ 30,000ಕ್ಕೆ ಸಿಂಗಲಾಗಿ ಹೋಗುತ್ತೆ. 30,000 ಕಳೆದು 70,000 ಇಟ್ಟಿದ್ದೀವಿ ಅಂದ್ಕೊಳ್ಳಿ. ಇಲ್ಲಿ ಬಂದು ಇಲ್ಲಿ ಮಿಕ್ಕಿರೋಂಥ ಅಮೌಂಟ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟು ಬಂದು ಅಕ್ಟೋಬರಲ್ಲಿ ಡಬಲ್ ಚೀಟಿ ಹೋಗೋದಕ್ಕೆ ನಮಗೆ ಇಲ್ಲಿ ಅಮೌಂಟು ನಾನು ತೊಗೊಂಡಿದ್ದೀನಿ. ಯಾವ ರೀತಿ, ಇಲ್ಲಿ ಬಂದು 25,000 ಹೋಲ್ಡು ನೋಡ್ತಿದ್ದೀರಲ್ಲ ನೀವೇ, ಓಲ್ಡ್ ಚೀಟಿ 20,000 ನಮ್ಮದು ನೋಡಿ. ಈ 25,000 ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಡಬಲ್ ಚೀಟಿ ಹೋಗಿದೆಯಲ್ಲ, ಜುಲೈಯಲ್ಲಿ ಒಂದು ಸಿಂಗಲ್ ಹೋಗಿದೆಯಲ್ಲ, 35,000. ತಿರ್ಗಾ 30,000 ನೋಡಿ, 30,000 ಹಾಕ್ಕೊಂಡು ಎಷ್ಟು ಹೋಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, 1,20,000 ರೂಪಾಯಿ ಡಬಲ್ ಚೀಟಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಚೀಟಿ ಆಗಿಲ್ಲ, 30,000 ಪ್ಲಸ್ ಇದು 25,000, 30,000 ಈ ಥರ ನಮಗೆ 1,20,000 ರೂಪಾಯಿ ಆಗುತ್ತೆ. ಇದು ನಮಗೆ ಬಂದು ಅಕ್ಟೋಬರ್ ತಿಂಗಳಲ್ಲಿ ಡಬಲ್ ಹೋಗುತ್ತೆ ನೋಡಿ. ಈಗ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಡಬಲ್ ಹೋಗುತ್ತೆ ಅಂತ ಅರ್ಥ ನೋಡಿ. ಇಲ್ಲೆಲ್ಲ ಮೆನ್ಷನ್ ಮಾಡಿಕೊಂಡು ಇಲ್ಲಿ ಇವಾಗ ಇಷ್ಟೆಲ್ಲ ಇಲ್ಲೆಷ್ಟು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲನೂ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಈಗ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಡಬಲ್ ಚೀಟಿ ಹೋಗುತ್ತೆ. ಯಾವ ರೀತಿ ಅಂದರೆ 2,20,000 ಇಲ್ಲಿ ಬಿಟ್ಟು ಇನ್ನು ಮಿಕ್ಕಿರೋದು ಇಲ್ಲಿ ಒಂದು ಚೀಟಿನ ಹಾಕ್ಕೊಂಡಿದ್ದಾರೆ, 1,00,000 ರೂಪಾಯಿ. ಇಲ್ಲೊಂದು 1,00,000 ರೂಪಾಯಿ, 1,25,000 ರೂಪಾಯಿ ಕಳೆದು 75,000 ತೊಗೊತಾರೆ. ಇಲ್ಲಿ 1,00,000ದಲ್ಲಿ 25,000 ಬಿಟ್ಟು 75,000. ಈ 10ನೇ ಚೀಟಿ ಮೇಲೆ ಕೂಗೋರ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲ ಆಲ್ರೆಡಿ ತೊಗೊಂಡಿರ್ತಾರೆ ಮತ್ತು ಡಬಲ್ ಹೋಗ್ತಾ ಇರುತ್ತೆ. ಹಾಗಾಗಿ ಉಳಿತಾಯ ಬರುತ್ತೆ ಅಂಥೇಳಿ ತುಂಬ ಜನ ಲಾಸ್ಟ್ವರೆಗೂ ವೆಯ್ಟ್ ಮಾಡ್ತಾರೆ. ಮತ್ತು ಎಷ್ಟು ಡಬಲ್ ಹೋಗುತ್ತೋ ಅಷ್ಟು ಪ್ರಾಫಿಟ್ ಅಲ್ವಾ, ಅಷ್ಟು ತಿಂಗಳು ಕಡಿಮೆ ಆಗುತ್ತಲ್ವ. ಹಾಗಾಗಿ ಈಗ ನೋಡಿ, ಅಕ್ಟೋಬರಲ್ಲಿ ನಮಗೆ ಡಬಲ್ ಹೋದರೆ 4 ಚೀಟಿ ಡಬಲ್ ಆಯಿತು. 4 ತಿಂಗಳು ನಾವು ಕಟ್ಟಲ್ಲ ಅಂತ ಅರ್ಥ ಆಯಿತಾ. ನೆಕ್ಸ್ಟ್ ನವಂಬರಲ್ಲಿ 1,00,000 ರೂಪಾಯಿ ತಿರ್ಗಿ 20,000 ಕಳೆದು 70,000 ತೊಗೊಂಡಿದ್ದಾರೆ ಅಂದ್ಕೊಳ್ಳಿ. ಇದು ನೋಡಿ ಸೇಮ್. ಡಿಸೆಂಬರಲ್ಲಿ ಸಿಂಗಲ್ ಚೀಟಿ ತುಂಬ ಕಮ್ಮಿ ಕೂಗಿ ತೊಗೊತಾ ಇದ್ದರೆ ನಮಗೆ ಡಬಲ್ ಆಗೋ ಸಾಧ್ಯತೆಯೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ತುಂಬ ಕಡಿಮೆನೂ ಹೋಗೋದು ಕಡಿಮೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಬಂದು ತುಂಬಾ ಬೇಗ ಕೂಗಿ ಕರೆಯೋದ್ರಿಂದ ಡಬಲ್ ಹೋಗ್ತಾ ಇರುತ್ತೆ. ಹೋಗ್ತಾ ಕೂಗೋ ಚೀಟಿಗಳು ಕಡಿಮೆ ಆಗ್ತಾ ಇರೋದ್ರಿಂದ ನೋಡಿ 25, 20, 10 ಈ ರೀತಿ ಎಲ್ಲ ಕೂಗಿ ತೊಗೊತಾ ಇರ್ತಾರೆ. ಹಾಗಾಗಿ ನವಂಬರಲ್ಲಿ ಕೂಡ ಸಿಂಗಲ್ ಚೀಟಿ 1,00,000ದಲ್ಲಿ 20,000 ಮೈನಸ್ ಮಾಡ್ತಾರೆ, 1,00,000 ರೂಪಾಯಿ 80,000 ತೊಗೊತಾರೆ. ಡಿಸೆಂಬರಲ್ಲಿ ಕೂಡ 1,00,000 ರೂಪಾಯಲ್ಲಿ 20,000 ತೆಗೆದು 80,000 ತೊಗೊತಾರೆ. ಆ ಥರ ನಮಗೆ ಇಲ್ಲಿ ನೋಡಿ ಜಾನ್ವರಿಲಿ ಬಂದು ನಮಗೆ ಡಬಲ್ ಹೋಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಕಳೆದ ಸೆಪ್ಟೆಂಬರಲ್ಲಿ ಉಳಿದಿರೋ 20,000, 1,20,000ದಲ್ಲಿ 20,000 ಇಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟು 25,000 ಅಕ್ಟೋಬರ್ ತೊಗೊಂಡಿದ್ದೀವಿ. ಅಕ್ಟೋಬರಲ್ಲಿ 2 ಚೀಟಿ ಹೋಗಿರೋದ್ರಿಂದ 25 ಎಂಟ್ರಿ ಮಾಡ್ಕೊಂಡಿದ್ದೀವಿ. ನವಂಬರಲ್ಲಿ 20,000 ಎಂಟ್ರಿ ಮಾಡ್ಕೊಂಡಿದ್ದೀವಿ. ಡಿಸೆಂಬರಲ್ಲಿ ಕೂಡ 20,000 ಎಂಟ್ರಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಜಾನ್ವರಿಲಿ 1,10,000ದಲ್ಲಿ ಡಬಲ್ ಚೀಟಿ ಹೋಗುತ್ತೆ. ಹಾಗಾಗಿ ಬಂದು 5 ಚೀಟಿ ಲಾಭ ನಮಗೆ. 4-5 ಚೀಟಿ ಡಬಲ್ ಹೋಗೋದೇ ನಮಗೆ ಭಾಳ ಖುಷಿ ಇರುತ್ತೆ. ಕಟ್ಟಲ್ಲ ನಾವು ಈ ಅಮೌಂಟು, ಅಂದರೆ ಒಂದು ತಿಂಗಳು ಲೆಸ್ ಆಗುತ್ತೆ ಅಂತ ಅರ್ಥ. 20 ತಿಂಗಳಲ್ಲಿ ಒಂದು 5 ಚೀಟಿ ನಮಗೆ ಬಿಟ್ಟು ನಾವು ಅಮೌಂಟ್ನ ತೊಗೊತಾ ಇದ್ದೀವಿ. ಇದೇ ನಮಗೆ ಪ್ರಾಫಿಟ್ ಚೀಟಿಲಿ. ಅರ್ಥ ಆಯಿತಾ. ಜಾನ್ವರಿಲಿ ಡಬಲ್ ಹೋಗುತ್ತೆ. 20,000ಕ್ಕೆ 70,000 2 ಚೀಟಿನೂ ಕೂಡ ತಗೊತಾರೆ. ಈಗ ಸೇಮ್ ನೋಡಿ, ಈಗಾಗಲೇ ಜಾನ್ವರಿ 1 ವರ್ಷ ಬಂದುಬಿಟ್ಟಿದ್ದೀವಿ. 1 ವರ್ಷದಲ್ಲಿ 5 ಚೀಟಿ ಡಬಲ್ ಹೋಗಿದೆ. ಅಲ್ಲಿಗೆ 15 ಚೀಟಿ ಲೆಕ್ಕ ಬರುತ್ತೆ ನಮಗೆ. 15 ಕಂತು ಕಟ್ಟೋದು ನಾವು. ಹಾಗಾಗಿ ಫೆಬ್ರವರಿಲಿ ಕೂಡ ಚೀಟಿ ಕೂಗ್ತಾರೆ ನೋಡಿ. ಫೆಬ್ರವರಿಲಿ ಕೂಡ ಕೂಗ್ತಾರೆ. 1,00,000 ರೂಪಾಯಿಲಿ 10,000 ತೊಗೊಂಡು 90,000 ರೂಪಾಯಿ ತೊಗೊತಾರೆ. ಆನಂತರ ಇಲ್ಲಿ ನೋಡಿ, ನೆಕ್ಸ್ಟು ಡಿಸೆಂಬರಲ್ಲಿ ಕೂಡ 10,000 ಕೂಗಿ 90,000 ತೊಗೊತಾರೆ ಅಂದ್ಕೊಳ್ಳಿ. ಲಾಸ್ಟ್ವರೆಗೂ ಕಾಯ್ದರೂ ಕೂಡ 90,000ನೇ ನಮಗೆ ಸಿಗೋದು. ಯಾಕಂದರೆ ದೇವ್ರ ಚೀಟಿ ಅಂತ ಕಡಿಮೆನೇ ಕೊಡ್ತಾರೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಎಷ್ಟಿದೆ, ಇಲ್ಲಿ 20,000, ಇಲ್ಲಿ 20,000, ಇಲ್ಲಿ 10, 20, 60,000 ರೂಪಾಯಿ ನಮಗೆ
ಇಲ್ಲಿ ಮಿಕ್ಕಿದೆ ನೋಡಿ, ಇಲ್ಲಿದು ಜಾನ್ವರಿಲಿ 20,000 2 ಚೀಟಿ ಹೋಗುತ್ತಲ್ಲ, 20 ಸಾವಿರ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಇಲ್ಲಿ 10,000, ಇಲ್ಲಿ 10,000, ಇಲ್ಲಿ 10 60,000 ರೂಪಾಯಿ ನಮಗೆ ಉಳಿತಾಯ ಇದೆ. ಅಂದರೆ ಇದು ಉಳಿತಾಯ ನಮ್ಮ ಹತ್ರ, ಅಂದರೆ ಅವ್ರ ಕಡೆ ಚೀಟಿ ಮಾಡೋರ ಹತ್ರ ಈ ಅಮೌಂಟ್ ಇದೆ ಅಂತ ಅರ್ಥ. ಈ 60,000ನ ಏನು ಮಾಡ್ತಾರೆ, ಇದನ್ನು ಡಬಲ್ ಕೂಗೋದಕ್ಕೆ ಆಗಲ್ಲ. ಎಲ್ಲರಿಗೂ ಡಬಲ್ ಅಂದರೆ 6 ಚೀಟಿ ಬಿಟ್ಟು ತೊಗೊಳ್ದೇ ರೀತಿ ಆಗಲ್ಲ. ಯಾಕಂದರೆ ಈ 60,000ನ ಏನು ಮಾಡ್ತಾರೆ, ಈ 60,000 ಡಿವೈಡೆಡ್ ಬೈ 20 ಜನಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಒಬ್ಬೊಬ್ಬರಿಗೆ 3,000 ರೂಪಾಯಿ ಬರುತ್ತೆ. ಈ 3,000ನ ಏನು ಮಾಡ್ತಾರೆ, ಇಷ್ಟು ಜನಕ್ಕೆ ಡಿವೈಡ್ ಮಾಡಿ ಚೀಟಿ ಕಟ್ಟಿಸ್ಕೊತಾರಲ್ಲ, ಅದರಲ್ಲಿ 2,000 ರೂಪಾಯಿ ಕಟ್ಟಿಸ್ಕೊತಾರೆ ಅಂದ್ಕೊಳ್ಳಿ. ಈಗ 5,000ದಲ್ಲಿ 3,000 ಲೆಸ್ ಆದರೆ 2,000 ರೂಪಾಯಿ ಕಟ್ಟಿಸ್ಕೊಂಡು ಚೀಟಿ ಕಂಪ್ಲೀಟ್ ಮಾಡ್ತಾರೆ. ಇಷ್ಟೇ ಪ್ರೋಸೆಸ್ಸು. ಈ ಥರ ಚೀಟಿ ನಮಗೆ ಪ್ರತಿ ತಿಂಗಳು ಡಬಲ್ ಹೋಗುತ್ತೆ. ಈ ಥರ ನೀವು ಒಂದು ರೆಕಾರ್ಡ್ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಈ ಥರ ರೆಕಾರ್ಡ್ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಚೀಟಿ ಕೂಡ ಮಿಸ್ ಆಗದೆ ಒಂದೊಂದು ರೂಪಾಯಿ ಕೂಡ ಕೌಂಟಿಂಗ್ ಇರುತ್ತೆ. ಪ್ರತಿ ತಿಂಗಳು ಎಷ್ಟೋಗಿದೆ ಆ ಚೀಟಿ ಏಜೆಂಟ್ ಹತ್ರ ನೀವು ಮಾತಾಡಬೇಕು, ಓನರ್ ಹತ್ರ. ಎಷ್ಟು ಚೀಟಿ ಹೋಗಿದೆ ಈ ತಿಂಗಳು, ನೆಕ್ಸ್ಟ್ ತಿಂಗಳು ಎಷ್ಟು ಹೋಗುತ್ತೆ, ನಾವು ಎಷ್ಟು ತೊಗೊಂಡಿದ್ದೀವಿ, ನೆಕ್ಸ್ಟ್ ಎಷ್ಟು ಕಟ್ಟಬೇಕು ಅನ್ನೋದೊಂದು ಕಂಪ್ಲೀಟ್ ಈ ಥರ ಒಂದು ಲೆಕ್ಕಾಚಾರ ಇದ್ದುಬಿಟ್ರೆ ಒಂದು ನಿಮಗೆ ಕಂಪ್ಲೀಟಾಗಿ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ನೀವೇ ನೋಡಿದ್ದೀರಾ. ಈಗ ಬಂದು 5 ಚೀಟಿ ನಮಗೆ ಡಬಲ್ ಹೋಯ್ತಲ್ವ. 5 ಚೀಟಿಗೆ ಎಷ್ಟಾಯಿತು, ನಮಗೆ 25,000 ರೂಪಾಯಿ ಲಾಭ ಅಲ್ವಾ. 5 ಚೀಟಿಗೆ ನಮಗೆ 25,000 ಲಾಭ ಅಂದರೆ ಪ್ಲಸ್ಸು 3,000 ಲಾಭ, 25,800 ರೂಪಾಯಿ ಲಾಭ ಸಿಕ್ತು ವರ್ಷಕ್ಕೆ ನಮಗೆ. ನಾವು ಎಷ್ಟು ತಿಂಗಳಲ್ಲಿ ಕಂಪ್ಲೀಟ್ ಆಗಿದೆ ನೀವು ನೋಡ್ಬೋದು. ಇನ್ನೂ 2 ವರ್ಷವೂ ಆಗಿಲ್ಲ. ಜಾನ್ವರಿ, ಫೆಬ್ರವರಿ, ಮಾರ್ಚಲ್ಲಿ ಕೂಡ ನಾವು 2,000ನೇ ಕಟ್ಟಿರ್ತೀವಿ. ಅಲ್ಲಿಗೆ ನಾವು ಎಷ್ಟು ಚೀಟಿ ಅಂದರೆ ಇನ್ನೂ ನಾವು ಬೇಗನೆ ಅಂದರೆ ಜಾನ್ವರಿ, ಫೆಬ್ರವರಿ ವರ್ಷದ ಮೇಲೆ 3 ತಿಂಗಳು ಕಟ್ಟಿರ್ತೀವಿ ಚೀಟಿ. ಎಷ್ಟು ಪ್ರಾಫಿಟ್ ಇದೆ ಅಲ್ವಾ ನಮಗೆ, ಇಷ್ಟು ನಮಗೆ ಅಮೌಂಟು ಲಾಭ ಸಿಗುತ್ತೆ. ಹಾಗಾಗಿ ಚೀಟಿ ಕಟ್ಟೋದ್ರಿಂದ ನಮಗೆ ಲಾಭ ಅಂತ ಹೇಳ್ಬೋದು. ಹಾಗಾಗಿ ಚೀಟಿ ಕಟ್ಟಿದ್ರೆ ನಮಗೆ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಚೀಟಿ ಕಟ್ಟಿ, ಆದರೆ ನೋಡಿ ಮಾಡಿ ಕಟ್ಟಿ ಚೀಟಿನ ಅಂತ ಹೇಳ್ತೀನಿ. ನಾನಿಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೇನಾದರೂ ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನೂ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಏನಾದರೂ ಅನಿಸಿದ್ರೆ ಕುಲ್ಕೋ ಚೀಟಿದು ನಾನು ಒಂದು ನೆಕ್ಸ್ಟ್ ನಮ್ಮ ಫ್ಯಾಮಿಲಿಲಿ ಮಾಡ್ತಾಯಿದ್ದಾರೆ, ಎಷ್ಟು ಬೆನಿಫಿಟ್ ಇದೆ ಆ ರೀತಿ ನೀವು ಕೂಡ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆ ಥರ ಕುಲ್ಕೋ ಚೀಟಿನ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕುಲ್ಕೋ ಚೀಟಿ ಅಂದರೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಎಲ್ಲ ಅದು ಕೂಗೋದಿಲ್ಲ. ಜಸ್ಟ್ ಒಂದು ಡಬ್ಬದಲ್ಲಿ ಎಲ್ಲರ ಹೆಸರು ಬರೆದು ಹಾಕ್ತಾರೆ. ಅದರಲ್ಲಿ ಫಸ್ಟ್ ಎತ್ಕೊಳ್ಳೋರಿಗೆ ಯಾವ ಥರ, ಲಾಸ್ಟ್ ಎತ್ಕೊಳ್ಳೋರಿಗೆ ಯಾವ ರೀತಿ ಲಾಭ. ಫಸ್ಟ್ ಎತ್ಕೊಳ್ಳೋರ್ಗೂ ಲಾಸ್ ಆಗಬಾರ್ದು, ಲಾಸ್ಟ್ ಎತ್ಕೊಳ್ಳೋರ್ಗೂ ಲಾಸ್ ಆಗಬಾರ್ದು. ಅದು ಬಂದು ಸೇವಿಂಗ್ಸ್ ಥರ, ಅಂದರೆ ಅದರಲ್ಲಿ ಕುಲ್ಕೋದು ಅಂದರೆ ಚೀಟಿ ಯಾರಿಗೆ ಬರುತ್ತೋ ಅವ್ರಿಗೆ ಲಾಭ ಅಂತ ಹೇಳ್ಬೋದು. ಆ ಥರ ಒಂದು ನೆಕ್ಸ್ಟು ಚೀಟಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೇನಾದರೂ ಈ ಥರ ನಿಮಗೇನಾದರೂ ಇವಾಗ ನನ್ನ ಚೀಟಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಾನು ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯನೂ ನಿಮಗೆ ಏನಿದ್ರೂ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ. ಇಷ್ಟೇ ನನಗೇನು ತಿಳಿದಿದೆಯೋ ಅದನ್ನು ಮಾತ್ರ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅಷ್ಟೇ. ನನ್ನ ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಟೇಕ್ ಕೇರ್. ಬಾಯ್. ಲಕ್ಷ್ಮೀ ನ್ಯೂಸ್ ಚಾನಲ್ಗೆ ಎಲ್ಲ ಸಪೋರ್ಟ್ ಮಾಡಿ.